ಗುರುದೇವ್, ಕುಂಭರಾಶಿಯವರ ಗುರು ಗೋಚಾರ ಫಲ ಯಾವ ರೀತಿ ಇರುತ್ತೆ? ಆಲ್ರೆಡಿ 7.5 ಕೊನೆ ಫೇಸ್ ಅಲ್ಲಿ ಇದ್ದಾರೆ. ಜೊತೆಗೆ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗುತ್ತೆ, ಗುರುಬಲ ಇದೆಯಾ ಇಲ್ವಾ, ಈ ರೀತಿ ಬಹಳಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಖಂಡಿತವಾಗ್ಲೂ ಕೂಡ ಎಲ್ಲಾ ಪ್ರಶ್ನೆಗಳಿಗೂ ಇಂದಿನ ಈ ಸಂಚಿಕೆಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ಚಾನಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಬಹುದಾಗುತ್ತೆ. ವಿಶೇಷವಾಗಿ ಕುಂಭರಾಶಿ ಈ ಒಂದು ಸಂಚಿಕೆಯಲ್ಲಿ ಗುರುವಿನ ಗೋಚಾರ ಫಲವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ಗುರುವಿನ ಬಲ ಇರೋದ್ರಿಂದ ನಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಥವಾ ಗುರುಬಲ ಏನಕ್ಕೆ ಬೇಕು ಎಲ್ಲವನ್ನ ಕೂಡ ಇಂದಿನ ಸಂಚಿಕೆಯಲ್ಲಿ ಪರಿಪೂರ್ಣವಾಗಿ ಮಾತಾಡೋಣ. ನಿಮ್ಮ ರಾಶಿಗೆ ಗುರುಬಲ ಬರುತ್ತಾ ಅಥವಾ ಗುರುಬಲ ಬರೋದ್ರಿಂದ ಉಪಯೋಗ ಆಗೋದಾದ್ರೂ ಏನು, ನಮಗೇನಾದ್ರೂ ಒಳ್ಳೇದಾಗುತ್ತಾ? ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬಹುತೇಕ ಜನರನ್ನ ಕಾಡ್ತಾ ಇರುತ್ತೆ. ಖಂಡಿತವಾಗ್ಲೂ ಈ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡೋಣ. ಹಾಗೆ ಈ ಗುರು ಅಂತಕ್ಕಂತ ಗ್ರಹ ಏನಿದೆ, ಬೃಹಸ್ಪತಿ ಅಂತಾನು ಹೇಳ್ತಾರೆ, ಇವತ್ತಿಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈ ಸಂಚಾರ ಮಾಡಿದಾಗ ಮಿಥುನ, ಮೀನ, ಮಕರ, ವೃಶ್ಚಿಕ ರಾಶಿ ಗುರು ಬಲ ಅಂತಕ್ಕಂಥದ್ದು ಬರುತ್ತೆ. ಇದು ಗುರುವಿನ ಉಚ್ಚಸ್ಥಾನ. ಅಂದ್ರೆ ಕರ್ಕಾಟಕ ರಾಶಿ ಏನಿದೆ ಗುರುವಿನ ಉಚ್ಚಸ್ಥಾನ ಆಗುತ್ತೆ. ಉಚ್ಚಸ್ಥಾನ ಅಂದ್ರೆ ಗುರು ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ರಿಸಲ್ಟ್ ಗಳನ್ನ ನಮಗೆ ನೀಡುತ್ತಾನೆ ಅಂತಕ್ಕಂಥ ಮಾತನ್ನ ಹೇಳಬಹುದು. ಹಾಗೆ ಈ ಗುರು ಕರ್ಕಾಟಕ ರಾಶಿಯಲ್ಲಿ ಯಾವತ್ತಿನವರೆಗೂ ಇರ್ತಾನಂದ್ರೆ ನವೆಂಬರ್ 1ನೇ ತಾರೀಕಿನವರೆಗೂ ಇರುವಂತದ್ದು ಮಾತ್ರ. ಅಲ್ಲಿಂದ ಸಿಂಹ ರಾಶಿಯ ಪ್ರವೇಶವನ್ನ ಮಾಡ್ತಾನೆ ಗುರು. ಅದಾದ ನಂತರದಲ್ಲಿ ಈ ಸಿಂಹ ರಾಶಿಯ ಪ್ರವೇಶ ಮಾಡಿದಾಗ ಕಟಕ, ಮೇಷ, ಕುಂಭ ಮತ್ತು ಧನುರ್ರಾಶಿಯವರೆಗೆ ಗುರುಬಲ ಅನ್ನೋದು ಬರುತ್ತೆ. ಹಾಗಾದ್ರೆ ಯಾವ ಟೈಮಲ್ಲಿ ಯಾವ ರಾಶಿ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋದಾಯ್ತು ಅಂದ್ರೆ, ಈ ಒಂದು ಸಂಚಾರ ಸಿಂಹ ರಾಶಿಯಲ್ಲೇ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ಅದರ ಬದಲಾವಣೆ ಆಗುತ್ತೆ. 2027 ಜನವರಿ 25ಕ್ಕೆ ಮತ್ತೆ ಕರ್ಕಾಟಕ ರಾಶಿಗೆ ಹಿಂಚಲನೆ ವಕ್ರವಾಗಿ ಬರುವಂತದ್ದಿರುತ್ತೆ. ಹಾಗಾಗಿ ಈ ಒಂದು ಸಂಚಾರ ಫಲಗಳು ಅಂದ್ರೆ ಯೂಶುವಲಿ ಈ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 12 ತಿಂಗಳುಗಳ ಕಾಲ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಇಲ್ಲಿ ಗುರು ಮುಂದೆ ಹಿಂದೆ ಹೋಗುವಂತ ಒಂದು ಚಲನವಲನವನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಇದರಿಂದಾಗಿ ಯಾವ ರಾಶಿಗೆ ಯಾವ ರೀತಿ ಪರಿಣಾಮ ಅಂತ ಹೇಳುವಂತದ್ದನ್ನ ಮೂಲವಾಗಿ ತಿಳ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಗುರುವಿನ ಬಲ ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇರ್ತೇನೆ ನಿಮಗೆ. ಎಲ್ರಿಗೂ ಕೂಡ ಗುರುಬಲ ಅನ್ನೋದು ಬೇಕು. ಆದ್ರೆ ಗುರುಬಲ ಅಂದ್ರೆ ಏನು ಅಂತ ಹೇಳಿ ಬಹುತೇಕ ಜನರಿಗೆ ಗೊತ್ತೇ ಇರೋದಿಲ್ಲ. ಗುರುಬಲ ಇದ್ದಾಗ ಏನಾಗುತ್ತೆ, ಏನು ಉಪಯೋಗಪ್ಪ ಗುರುಬಲದ್ದು, ನನ್ನ ಜೀವನದಲ್ಲಿ ಅದೇ ತರ ಇದೆಯಲ್ಲಪ್ಪ, ಗುರುಬಲ ಇದ್ದಾಗ ಏನು ಉಪಯೋಗ? ಈ ರೀತಿ ಪ್ರಶ್ನೆಗಳು ಬಹುತೇಕ ಜನರ ಮನಸ್ಸಲ್ಲಿ ಬರುವಂತದ್ದು ಸಹಜ. ಓಕೆ, ಮನುಷ್ಯನಿಗೆ ಒಂದು ಗುರಿ ಜೊತೆಗೆ ಒಂದು ಗುರು ಅನ್ನೋದು ಇರಬೇಕು ಜೀವನದಲ್ಲಿ. ಯಾವುದೇ ಒಬ್ಬ ವ್ಯಕ್ತಿಗಾದ್ರೂ ಕೂಡ ಒಂದು ಗೋಲ್ ಅನ್ನೋದಿರಬೇಕು. ಜೊತೆಗೆ ಒಬ್ಬ ಒಳ್ಳೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಗುರುವಿನ ಅನುಗ್ರಹ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ. ಮನೆಯಲ್ಲಿ ಅನೇಕ ಶುಭ ಕಾರ್ಯಗಳು ನಡೀತಾ ಇರ್ತದೆ. ಕೆಲವು ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಗುರು ಅಂತಕ್ಕಂಥದ್ದು ಬರ್ತದೆ. ಯಾಕೆ ಅಂದ್ರೆ ಗುರು ಬಲ ಅಂತ ಹೇಳಿ ಇರುವಾಗ ಯಾವುದೇ ಶುಭ ಸಮಾರಂಭವನ್ನ ನೀವು ಕೈಗೊಂಡಾಗ ನಿರ್ವಿಘ್ನವಾಗಿ ಆ ಒಂದು ಕಾರ್ಯಕ್ರಮ ಮುಗಿದೋಗುತ್ತೆ. ಅಂದ್ರೆ ಯಾವುದೇ ಗದ್ದಲ ಗಲಾಟೆ, ಯಾವುದೇ ಒಂದು ಗೋಜಲಿಗೆ ಹೋಗದೆ ಖಂಡಿತವಾಗ್ಲೂ ಶುಭದಾಯಕವಾಗಿ ಆ ಕಾರ್ಯಕ್ರಮ ಮುಗಿದು ಹೋಗುವಂಥದ್ದು. ಒಂದು ಮದುವೆ ಸೆಟ್ ಆಗಿರುತ್ತೆ, ನೀವು ಯೋಚನೆ ಮಾಡಿದ್ರೆ ಅಷ್ಟು ಬೇಗ ಒಂದು ಕಂಕಣ ಭಾಗ್ಯ ಅನ್ನೋದು ಕೂಡು ಬರುತ್ತೆ, ಮದುವೆನೂ ಆಗುತ್ತೆ, ಎಲ್ಲ ರೀತಿಲೂ ಚೆನ್ನಾಗಾಗತ್ತೆ. ಇದು ಗುರುಬಲ ಇದ್ದಾಗ ಮಾತ್ರ ಆಗುವಂಥದ್ದು. ಇನ್ನ ಒಂದು ಮನೆ ಕಟ್ಟುವಂತಹ ಯೋಗ, ಮನೆ ಒಂದು ಗೃಹ ಪ್ರವೇಶ ಮಾಡುವಂತಹ ಯೋಗ ಎಲ್ಲವೂ ಬರಲಿಕ್ಕೆ ಈ ಗುರುವಿನ ಸಂಚಾರ, ಗುರುವಿನ ಬಲ ಅಂತಕ್ಕಂಥದ್ದು ಬಹುತೇಕ ಮುಖ್ಯ ಆಗುತ್ತೆ. ಅದರಿಂದಾಗಿ ಯಾವುದೇ ಒಂದು ವಿಘ್ನವಿಲ್ಲದೆ ಕೆಲಸ ಕಾರ್ಯಗಳಾಗುವಂಥದ್ದು. ಗುರುಬಲ ಇಲ್ಲ ಅಂದ್ರೆ ಏನಾಗುತ್ತೆ? ಹಾಗಾದ್ರೆ ಗುರುವಿನ ಒಂದು ಅನುಗ್ರಹವೇ ಇಲ್ಲ ಅಂದ್ರೆ ಏನಾಗುತ್ತೆ? ಅಥವಾ ಗೋಚಾರ ಫಲದಲ್ಲಿ ಗುರು ನಮ್ಮ ರಾಶಿಗೆ ಲಗ್ನಕ್ಕೆ ಒಂದು ಬಲವನ್ನ ಕೊಡ್ತಾ ಇಲ್ಲ ಅಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಅದಕ್ಕೆ ಬಹಳ ವಿಶೇಷವಾಗಿರೋ ಪರಿಹಾರಗಳಿರುತ್ತೆ.
ಗುರು ಬಲ ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ, ಒಂದು ಮದುವೆ ಅಂತಕ್ಕಂಥದ್ದು ಸೆಟ್ ಆಗಿರುತ್ತೆ, ನೂರಾರು ಕಾರಣಗಳಿಂದ ಆ ಮದುವೆ ನಿಂತು ಹೋಗುವ ಪರಿಸ್ಥಿತಿವರೆಗೂ ಕೂಡ ಬಂದು ಬಿಡ್ಬೋದು. ಇನ್ನೊಂದು ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳಿ ದಿನ ಎಲ್ಲ ನಿರ್ಧಾರ ಮಾಡಿರ್ತೀರಿ, ಗುರುಬಲ ಇರೋದಿಲ್ಲ, ಆ ಒಂದು ಡೇಟ್ಗೆ ಸರಿಯಾಗಿ ಮನೆ ಕಂಪ್ಲೀಷನ್ ಆಗೋದಿಲ್ಲ, ಅಥವಾ ಸೂತಕದಂತಹ ಒಂದಷ್ಟು ಕಾರ್ಯಗಳು ಬಂದು ಆ ಡೇಟ್ ಮುಂದೆ ಹೋಗುವಂತಹ ಸಾಧ್ಯತೆ ಕೂಡ ಗುರುಬಲ ಇಲ್ಲದಿರುವಂತಹ ಸಂದರ್ಭದಲ್ಲಿ ಆಗುವಂತದ್ದಾಗತ್ತೆ. ಈ ಗುರುಬಲ ಯಾವುದಕ್ಕೆಲ್ಲ ಬೇಕು ಅಂದ್ರೆ, ನಮಗೆ ಒಂದು ಪ್ರಮೋಷನ್ ತಗೊಳ್ಳಿಕ್ಕೆ ಕೆಲಸ ಕಾರ್ಯದಲ್ಲಿ, ಅಥವಾ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ, ಹಾಗೆ ಒಂದು ಮದುವೆ ಅಂತಕ್ಕಂಥದ್ದನ್ನ ಆಗ್ಲಿಕ್ಕೆ, ಗೃಹ ಪ್ರವೇಶವನ್ನ ಮಾಡಲಿಕ್ಕೆ ಈ ಗುರುವಿನ ಬಲ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರ ಮೇಲೂ ಕೂಡ ಇರಬೇಕು. ಬಹಳ ಜನರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳದೆ ಗುರುಬಲ ಇದೆಯಾ ಇಲ್ವಾ ಅಂತ ಹೇಳಿ ಬಹಳ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈಗ ನಿಮಗೆ ಅರ್ಥ ಮಾಡ್ಕೊಂಡಿರ್ತೀರಿ, ದಿನನಿತ್ಯದ ಜೀವನ ಮಾಡಲಿಕ್ಕೆ ನಮಗೆ ಗುರುಬಲದ ಅವಶ್ಯಕತೆ ಇಲ್ಲ, ಆದ್ರೆ ಶುಭ ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ಕಾರ್ಯಗಳು ನೆರವೇರ್ಲಿಕ್ಕೆ ಗುರುವಿನ ಬಲ ಬೇಕಾಗುತ್ತೆ. ಗುರುಬಲ ಇಲ್ಲದವರು ಏನ್ ಮಾಡಬೇಕು, ಅಥವಾ ಗುರುಬಲ ಪಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಕಮರ್ಷಿಯಲ್ ಅಂತ ಅನ್ಕೊಳ್ಳಕ್ ಹೋಗ್ಬಾರ್ದು. ಅದು ನಿಮ್ಮ ಒಳಿತಿಗಾಗಿ ಸೂಚಿಸ್ತಾ ಇರುವಂತಹ ಪರಿಹಾರಗಳಾಗಿರುತ್ತೆ. ಮುಖ್ಯವಾಗಿ ಗುರು ಬೀಜ ಮಂತ್ರವನ್ನ ನೀವು ಪ್ರತಿನಿತ್ಯ ಜಪ ಮಾಡ್ಕೊಳ್ಬಹುದು. ಗುರು ಇದರಿಂದ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಜೊತೆಗೆ ಗುರುವಾರದ ದಿನ ಹಳದಿ ವಸ್ತ್ರವನ್ನು ಧರಿಸುವಂಥದ್ದು ಕೂಡ ಗುರುವನ್ನ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಗುರುವಿನ ಅಂಶವುಳ್ಳಂತಹ ವಿಶೇಷವಾದ ಮಣಿಗಳನ್ನು ನಿಮ್ಮ ಎಡಗೈಯಲ್ಲಿ, ಎಡ ಹಸ್ತದಲ್ಲಿ ನೀವು ಧರಿಸ್ಕೊಳ್ಳಬೇಕಾಗತ್ತೆ. ಇದು ಹಳದಿ ಮಣಿಗಳು ಪ್ಯೂರೆಸ್ಟ್ ಫಾರ್ಮಲ್ ಇರುತ್ತೆ. ಬಹಳಷ್ಟು ನಿಮಗೆ ಆನ್ಲೈನಲ್ಲಿ ಸಿಗುವಂಥದ್ದು ಯೆಲ್ಲೋ ಕಲರ್ ಇರುತ್ತೆ, ಬಟ್ ಅದು ಬರೀ ಒಂದು ಗ್ಲಾಸ್ ಆಗಿರುತ್ತೆ. ಅದನ್ನು ಹಾಕೋಬೇಡಿ. ಈ ರೀತಿಯಾಗಿರ್ತಕ್ಕಂತಹ ಮಣಿಗಳನ್ನು ಹುಡುಕೊಂಡು ಧರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಯಾರು ಅಂತ ತಿಳ್ಕೊಂಡು ಅದನ್ನು ಧರಿಸ್ಕೊಳ್ಳೋದ್ರಿಂದ, ಅಥವಾ ನಿಮ್ಮ ದಶಾ ಭುಕ್ತಿಯನ್ನು ಚೆಕ್ ಮಾಡಿಕೊಂಡು ಆ ದಶವನ್ನು ಸ್ಟ್ರಾಂಗ್ ಮಾಡುವಂತಹ ಮಣಿಗಳನ್ನು ನಿಮ್ಮ ಕೈಯಲ್ಲಿ ನೀವು ಧರಿಸೋದ್ರಿಂದ ತುಂಬ ಯಶಸ್ವಿ ವ್ಯಕ್ತಿ ಆಗ್ತೀರಿ. ಯಾವುದೇ ಅಡೆತಡೆಗಳು ಬಂತು ಅಂದರೂ ಕೂಡ ಅದೆಲ್ಲವೂ ಕೂಡ ಪಾರಾಗುವಂಥದ್ದಾಗತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ, ನನಗೆ ಯಾವ ರಾಶಿ, ಯಾವ ನಕ್ಷತ್ರ ಅಂತ ಹೇಳಿ ನೋಡಿಕೊಂಡು ನಾವು ಯಾವ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ತಿಳ್ಕೊಂಡು ಆ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ನಮಗೆ ಅದೃಷ್ಟ ಕೊಡುವಂತಹ ಸಂಖ್ಯೆಯನ್ನು ನಾವು ಬಳಸಬೇಕಾಗತ್ತೆ. ನಿಮಗೆ ಅದೃಷ್ಟ ಕೊಡುವಂತಹ ಹೆಸರನ್ನು ನೀವು ಇಟ್ಕೊಂಡಾಗ ತುಂಬಾ ಯಶಸ್ವಿ ವ್ಯಕ್ತಿ ನೀವಾಗ್ತೀರಿ. ಜೂನ್ 2, 2026ಕ್ಕೆ ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಪ್ರವೇಶ ಮಾಡುತ್ತೆ. ಇದು ನಿಮ್ಮ ಮನೆ ಅಂದ್ರೆ ನಿಮ್ಮ ಕುಂಭರಾಶಿಯಿಂದ 6ನೇ ಮನೆ ಆಗುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಗುರು ಧನಸ್ಥಾನ 2ನೇ ಮನೆ ಮತ್ತು ಲಾಭಸ್ಥಾನ 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ಆರ್ಥಿಕ ಸ್ಥಿತಿಯನ್ನ ನಿಯಂತ್ರಿಸುತ್ತಾನೆ. ಉಚ್ಚ ಸ್ಥಾನದ ಗುರು 6ನೇ ಮನೆಯಲ್ಲಿರೋದ್ರಿಂದ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಸಮಯ ಕಳೆದಂತೆ ಉತ್ತಮ ಅಭಿವೃದ್ಧಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಆರ್ಥಿಕತೆ ಮತ್ತು ಸಾಲ ಬಾಧೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ದೀರ್ಘಕಾಲದಿಂದ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದವರಿಗೆ, ಕುಂಭರಾಶಿಯವರಿಗೆ ಸಾಲ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಹಳೆಯ ಬಾಕಿ ವಸೂಲಿ ಆಗುವಂತಹ ಯೋಗಗಳು ಕೂಡ ಬರುತ್ತೆ. ಕೊಟ್ಟ ಹಣ ವಾಪಸ್ ಬರಲಿದೆ. ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಹಂತ ಹಂತವಾಗಿ ಅಭಿವೃದ್ಧಿ ಆಗುತ್ತೆ. ಹಾಗೆ ಹೊಸ ಉದ್ಯಮ ಅಥವಾ ಹೊಸ ಉದ್ಯೋಗ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಬೇಕು ಅಂತ ಇತ್ತು ಅಂದ್ರೆ ಇದೇ ಶುಭವಾದ ಸಂದರ್ಭ. ಸಾಲದ ಅಗತ್ಯವಿದ್ರೂ ಕೂಡ ಸುಲಭವಾಗಿ ಸಾಲ ಸಿಗುತ್ತೆ. ವೃತ್ತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಕೆಲಸದ ವಾತಾವರಣ, ಹೊಸ ಕೆಲಸವನ್ನ ಹುಡುಕ್ತಿರೋರಿಗೆ ಅಥವಾ ಉತ್ತಮ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಅಥವಾ ನೀವೇನಾದ್ರೂ ಒಂದು ಉದ್ಯೋಗದಲ್ಲಿ ಪ್ರಮೋಷನ್ ಬಯಸ್ತಾ ಇತ್ತು ಅಂದ್ರೆ ಶುಭವಾಗಿರುತ್ತೆ. ನಿರೀಕ್ಷೆಯಲ್ಲಿ ಇದ್ದವರಿಗೆ ಮಾತ್ರ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತವರಿಗೆ ಒಂದು ಜ್ಞಾನಾರ್ಜನೆ ಮಾಡುವಂತಹ ಸಂದರ್ಭ ಇದಾಗಿರುತ್ತೆ. ಈ ಅವಧಿಯಲ್ಲಿ ನೀವು ಎಷ್ಟೇ ಪರೀಕ್ಷೆ ಇತ್ತು ಅಂದ್ರೂ ಕೂಡ ಟೆನ್ಷನ್ ಇಲ್ಲದೆ ಆರಾಮಾಗಿ ಬರೀತೀರಿ, ಹಾಗೂ ಪ್ರಾಬ್ಲಮ್ ಸಾಲ್ವಿಂಗ್ ಆಗುವಂತಹ ಸಂದರ್ಭ ಇದಾಗಿರುತ್ತೆ. ಆರೋಗ್ಯ ಹೇಗಿರುತ್ತಪ್ಪ ಅಂತಂದ್ರೆ, ಆರೋಗ್ಯಕ್ಕೋಸ್ಕರ ಸ್ವಲ್ಪ ಹಣ ಹೂಡಿಕೆ ಮಾಡುವಂತಹ ಒಂದು ಅವಕಾಶ ಬರುವಂತದ್ದು. ಅಂದ್ರೆ ನೀವು ಸ್ವಲ್ಪ ಒಂದಷ್ಟು ಜಿಮ್ ಫೀಸ್ ಕಟ್ಟುವಂತದ್ದು, ಯೋಗ ಕ್ಲಾಸ್ಗೆ ಫೀಸ್ ಕಟ್ಟುವಂತದ್ದು. ಯಾಕಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅಂದ್ರೆ ನೀವು ವ್ಯಾಯಾಮ ಮಾಡೋದು ತುಂಬಾ ಉತ್ತಮ. ನಾಳೆ ಹಾಸ್ಪಿಟಲ್ ಖರ್ಚು ಮಾಡೋ ದುಡ್ಡು ಈಗ ಜಿಮ್ಗೆ ಖರ್ಚು ಮಾಡಬಹುದು. ಹಾಗಾಗಿ ಒಂದಷ್ಟು ಈ ರೀತಿಯಾದಂತಹ ವಿಚಾರಗಳ ಕಡೆ ಗಮನವನ್ನು ಇಟ್ಕೊಳ್ಳಿ. ಶತ್ರುವಿನ ಮೇಲೆ ಜಯ ಆಗುತ್ತೆ.
ನಿಮ್ಮ ಸ್ಪರ್ಧಿಗಳು ಅಂದ್ರೆ ನಿಮ್ಮ ಬೆನ್ನ ಹಿಂದೆ ಯಾರ್ಯಾರು ಮಾತಾಡ್ತಾ ಇದ್ರು ಕೂಡ ಅವರು ನಿಮ್ಮ ಬೆನ್ನ ಹಿಂದೆ ತುಂಬಾ ಕೆಟ್ಟದಾಗಿ ಮಾತಾಡುವಂತದ್ದು, ನಿಮಗೆ ಚೀಮಾರಿ ಹಾಕುವಂತದ್ದು, ಈ ತರದ್ದೆಲ್ಲ ಅವಮಾನ ಮಾಡುವಂತದ್ದಿತ್ತು ಅಂದ್ರೆ ಅವರೆಲ್ಲರ ಮೇಲೆ ಜಯ ಆಗುತ್ತೆ. ಗುರುವಿನ ದೃಷ್ಟಿ ಫಲಗಳಂದ್ರೆ ಕೆಲಸದ ಮೇಲೆ ಸ್ವಲ್ಪ ಗಮನವನ್ನ ಇಡಬೇಕಾಗತ್ತೆ. ಗೌರವ ಕೀರ್ತಿ ನಿಮ್ಮನ್ನ ಹುಡುಕೊಂಡು ಬರುತ್ತೆ. 12ನೇ ಮನೆ ವ್ಯಯ ಮನೆಯಾಗಿರೋದ್ರಿಂದ ತೀರ್ಥಯಾತ್ರೆ ದಾನ ಧರ್ಮ ಮಾಡೋದು ಕೂಡ ಶುಭವಾಗುತ್ತೆ. 2ನೇ ಮನೆ ಕುಟುಂಬ ಸ್ಥಾನದಿರೋದ್ರಿಂದ ನೆಮ್ಮದಿ ಮತ್ತು ಆರ್ಥಿಕ ಸುಭದ್ರತೆ ಅನ್ನೋದು ಹೆಚ್ಚಾಗುತ್ತೆ. ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಬರಬಹುದು. ಪರಸ್ಪರ ತಪ್ಪನ್ನ ಹುಡುಕುವ ಪ್ರವೃತ್ತಿಯನ್ನ ಬಿಟ್ರೆ ಕುಂಭರಾಶಿಯವರು ಚೆನ್ನಾಗಿರ್ತಾರೆ. ಮದುವೆ ಆಗ್ಬೇಕು ಅಂತ ಕಾಯ್ತಾ ಇರೋರಿಗೆ ಆರಂಭದಲ್ಲಿ ಸ್ವಲ್ಪ ಚರ್ಚೆಗಳಾಗಿ ಶುಭ ಫಲಗಳು ಕೂಡ ಈ ವರ್ಷದ ಅಂತ್ಯದಲ್ಲಿ ಖಂಡಿತವಾಗ್ಲೂ ಕೂಡ ಪ್ರಾಪ್ತಿ ಆಗುತ್ತೆ. ಬರೋ ವರ್ಷದೊಳಗೆ ವಿವಾಹ ಯೋಗಗಳು ಕೂಡ ಬರುತ್ತೆ. ಹಾಗೆ ವಿಶೇಷವಾಗಿ ಬರುವಂತದ್ದು ಕುಂಭರಾಶಿ ಎಂದು ಕೂಡಲೇ ಯಾರಿಗೂ ಕೂಡ ಒಂದು ಸಮಾಜದಲ್ಲಿ ತೊಂದರೆ ಆಗದೆ ಚೆನ್ನಾಗಿರ್ಬೇಕು, ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಮನಸ್ಥಿತಿಯನ್ನು ಹೊಂದಿರುವಂತವರು ವಿಶೇಷವಾದ ಕುಂಭರಾಶಿಯವರು. ಈ ಕುಂಭರಾಶಿಯಲ್ಲಿ ಈ ಗುರುವಿನ ಗೋಚಾರ ಫಲದಿಂದಾಗಿ ನಿಮಗೆ 80% ಶುಭವಾದಂತಹ ಮುಹೂರ್ತ ಅಥವಾ ಶುಭವಾದಂತಹ ಸಂದರ್ಭ ಇದಾಗಿರುತ್ತೆ. ಮದುವೆ ಅಥವಾ ಗೃಹ ಪ್ರವೇಶ ಎಲ್ಲಾ ಯೋಗಗಳು ಕೂಡ ಕೂಡಿ ಬರುತ್ತೆ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆ ಗುರುವಿನ ಅನುಗ್ರಹದಿಂದ ನೆರವೇರಲಿ ಅನ್ನೋ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.